ಶರಣ ಸಂಸ್ಕೃತಿ ಉತ್ಸವಕ್ಕೆ ಚಾಲನೆ. ಬಸವ ತತ್ವ ಪ್ರಚಾರ ಪ್ರಸಾರಕ್ಕಾಗಿ ಜೀವನ ಮುಡುಪಾಗಿಟ್ಟ ಹುಲಸೂರು ಶ್ರೀ ಧನರಾಜ ತಾಳಂಪಳ್ಳಿ ಅವರಿಗೆ ಕಾಯಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀ ಶಿವಾನಂದ ಸ್ವಾಮೀಜಿಯವರು ದೇಶಾದ್ಯಂತ ಸಾವಿರಾರು ಕಿಮಿ ಪಾದಯಾತ್ರೆ ಮಾಡಿ ಬಸವ ತತ್ವ ಪ್ರಚಾರ ಪ್ರಸಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಏಕೈಕ ಶ್ರೀಗಳಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹೇಳಿದರು. ಪಟ್ಟಣದ ಅಲ್ಲಮಪ್ರಭು ಶೂನ್ಯಪೀಠ ಅನುಭವ ಮಂಟಪದ ಪರಿಸರದಲ್ಲಿ ಸೋಮವಾರ ಸಂಜೆ ಆಯೋಜಿಸಲಾದ ಶರಣ ಸಂಸ್ಕೃತಿ ಉತ್ಸವ ಹಾಗೂ ವಚನ ರಥೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬೋಳಿ ಸ್ವಭಾವ ಹಾಗೂ ಸರಳ ಸಜ್ಜನಿಕೆಗೆ ಪಾತ್ರರಾಗಿರುವ ಹುಲಸೂರು ಶ್ರೀ ಹುಟ್ಟುಹಬ್ಬದ ನಿಮಿತ್ತ ಗ್ರಾಮಸ್ಥರು ಇಂತಹ ಭವ್ಯವಾದ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ. ಗ್ರಾಮಸ್ಥರಿಗೆ ಇಂತಹ ಶ್ರೀಗಳು ಸಿಕ್ಕಿರುವುದು ಪುಣ್ಯ ಎಂದರು. ಅನೇಕ ಯುವಕರು ದುಶ್ಚಟದಿಂದ ದಾರಿ ತಪ್ಪುತ್ತಿರುವುದನ್ನು ಅರಿತ ಶ್ರೀಗಳು ಮನೆ ಮನೆಗಳಿಗೆ ತೆರಳಿ ನಿಮ್ಮ ದುಶ್ಚಟಗಳನ್ನು ಜೋಡಿಗೆಗೆ ಹಾಕಿ ಎಂದು ಪಾದಯಾತ್ರೆ ಮೂಲಕ ಸಂಚರಿಸಿ ಸಾವಿರಾರು ಯುವಕರ ಬದುಕಿಗೆ ದಾರಿದೀಪ ಆಗಿದ್ದಾರೆ ಎಂದು ಹೇಳಿದರು. ಬರುವ ವರ್ಷ ಶ್ರೀಗಳ 75ನೇ ಹುಟ್ಟು ಹಬ್ಬ ವಿಜೃಂಭಣೆ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದರು. ಕಾಡಾ ಅಧ್ಯಕ್ಷ ಬಾಬು ಹೊನ್ನನಾಯಕ ಮಾತನಾಡಿ, ಹುಲಸೂರು ಪಟ್ಟಣದಲ್ಲಿ ಎಲ್ಲಾ ಧರ್ಮೀಯರು ಒಂದೆಡೆ ಸೇರಿ ಭವ್ಯ ಕಾರ್ಯಕ್ರಮ ಮಾಡುತ್ತಿರುವುದು ಸಂತಸ ತಂದಿದೆ. ಶ್ರೀಗಳ ಕಾರ್ಯ ಅಮೋಘವಾಗಿದ್ದು ರಾಜ್ಯಾದ್ಯಂತ ಹೆಸರು ಪಡೆದಿದ್ದಾರೆ. ಇವರ ಸೇವೆ ಹೀಗೆ ಮುಂದುವರೆಯಲಿ, ಅವರ ಮಾರ್ಗದರ್ಶನ ನಮಗೆ ಅಗತ್ಯವಾಗಿದೆ ಎಂದರು. ಕೆಪಿಸಿಸಿ ಸಹಕಾರ ವಿಭಾಗದ ರಾಜ್ಯ ಅಧ್ಯಕ್ಷ ಧನರಾಜ್ ತಾಳಂಪಳ್ಳಿ ಕಾಯಕಯೋಗಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಬಸವಣ್ಣನವರ ತತ್ವದಂತೆ ಕಾಯಕವೇ ಕೈಲಾಸ, ಕಾಯಕದಲ್ಲಿ ದೇವರನ್ನು ಕಾಣುತ್ತಾನೆ ಎಂಬ ನಂಬಿಕೆ ಇಟ್ಟು ಉದ್ಯಮ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ಕಾಯಕ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಕಲ್ಯಾಣನಾಡಿನಲ್ಲಿ ಕೆಪಿಸಿಸಿ ಸಹಕಾರ ವಿಭಾಗದ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ನೀಡಿ ಜವಾಬ್ದಾರಿ ಹೆಚ್ಚಿಸಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುತ್ತೇನೆ ಎಂದರು. ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಆಶೀರ್ವಚನ ಹೇಳಿದರು. ವೇದಿಕೆ ಮೇಲೆ ಡಾ ಶಿವಾನಂದ ಸ್ವಾಮೀಜಿ, ಸಾಯಿಗಾನ್ವ ಶ್ರೀ ಶಿವಾನಂದ ಸ್ವಾಮೀಜಿ, ಸಯಕ ಆಯುಕ್ತ ಪ್ರಕಾಶ ಕುದರಿ, ತಹಸೀಲ್ದಾರ ಶಿವಾನಂದ ಮೇತ್ರೆ, ತಾಪಂ ಮಹಾದೇವ ಜಮ್ಮು, ಪಿಡಿಒ ಸಂದೀಪ ಬಿರಾದಾರ, ಸುಧೀರ ಕಾಡಾದಿ, ಶಶಿಕಾಂತ ದುರ್ಗೆ, ಶಿವರಾಜ ನರಶೆಟ್ಟಿ ಹಾಜರಿದ್ದರು. ದೀಪಕ್ ಥಮಕೆ ಸ್ವಾಗತಿಸಿ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಶಟಸ್ಥಲ ಧ್ವಜಾರೋಹಣ ನಿರ್ವಹಿಸಿದರು. ಸ್ಟಾರ್ ಹುಲಸೂರು ಸುದ್ದಿ ಹುಲಸೂರು. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಪರಿಕಲ್ಪನೆ ತಂದುಕೊಟ್ಟಂತ ಅನುಭವ ಮಂಟಪ, ಈ ಅನುಭವ ಮಂಟಪ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಸುಮಾರು 10-11 ವರ್ಷ ಶರಣ ಕಮ್ಮಟ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿಯೂ ನಮ್ಗೆ ಎಲ್ಲಾ ರೀತಿಯ ಸಹಯೋಗ ಕೊಟ್ಟು, ಸಹಕಾರ ಕೊಟ್ಟು, ಕಾಲಕ್ಕೆ ಮಾರ್ಗದರ್ಶನ ಕೊಟ್ಟು ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಲಿಕ್ಕೆ, ನೂತನ ಅನುಭವ ಮಂಟಪ ನಿರ್ಮಾಣ ಆಗಲಿಕ್ಕೆ, ಅನೇಕ ಶರಣರ ಏನು ಇವತ್ತು ಅವರ ಗುಹೆಗಳನ್ನು ಸ್ಮಾರಕಗಳನ್ನು ರಕ್ಷಣೆ ಮಾಡಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಅವರ ಅಪಾರವಾದಂತ ಅಮೋಘವಾದಂತ ಒಂದು ಕೊಡುಗೆ ಇದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಅತ್ಯಂತ ಸರಳ ಜೀವಿಗಳು, ಅತ್ಯಂತ ಸಹಜವಾಗಿ ಬದುಕನ್ನು ಬದುಕಿದ್ದಾರೆ. ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲಿ ಅವರ ಕೊಡುಗೆ ಎಷ್ಟು ಹೇಳಿದ್ದು ಕಡಿಮೆನೇ ಇದೆ. ಪ್ರತಿ ವರ್ಷ ದೊಡ್ಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮಗಳ ಮುಖಾಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ಪ್ರೋತ್ಸಾಹ ಮಾಡ್ತಾರೆ. ಹೀಗಾಗಿ ಅವರ ಒಂದು ಆದರ್ಶ, ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೆ ಇನ್ನೂ ಬೇಕಾಗಿದೆ. ಆ ದೃಷ್ಟಿಯಿಂದ ಅವರೇನು 74ನೇ ಹುಟ್ಟುಹಬ್ಬ ಇದೆ, ಅವರ ಜನ್ಮ ದಿವಸ ಇವತ್ತು ಅವ್ರು ಇನ್ನೂ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮ ಮುಂದಿನ ವರ್ಷ ದೊಡ್ಡ ಮಟ್ಟದಲ್ಲಿ ಮಾಡೋಣ. ಅವರಿಗೆ ಒಂದು ಸನ್ಮಾನ ಸಮಾರಂಭ ಆಯೋಜನೆ ಮಾಡೋಣ, ನಾವು ನೀವೆಲ್ಲರೂ ಸೇರಿ ಅನ್ನುವಂತ ಮಾತನ್ನು ಹೇಳಿ, ನನಗೆ ಗುರುತಿಸಿ ನಾನು ಕಾಯಕ ಯೋಗಿ, ಯಾಕಂದ್ರೆ ನಾನು ಕೂಡ ಒಂದು ಕಾಯಕದಿಂದನೇ ಪರಮ ಪೂಜರ ಏನು ಅಣ್ಣ ಬಸವಣ್ಣರದ್ದು ಕೂಡ ಏನು ಕಾಯಕ ಇದೆ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ನೀತಿ ಸಿದ್ಧಾಂತ ಮೇಲೆ ನಾನು ಒಂದು ದೊಡ್ಡ ಕಾಯಕ ಆಗಿ, ಒಂದು ಉದ್ಯಮಿಯಾಗಿ, ಒಂದು ಶಿಕ್ಷಣ ಪ್ರೇಮಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು
ಯಾವುದೇ ಅಧಿಕಾರದಲ್ಲಿದ್ದಂತ ಪಕ್ಷ ಏನಾದರೂ ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯಾಧ್ಯಕ್ಷ ಕೊಡಬೇಕಾದ್ರೆ ಈ ಪುಣ್ಯಭೂಮಿಯ ಪರಮ ಪೂಜರ ಆಶೀರ್ವಾದದಿಂದ ನನಗೆ ರಾಜ್ಯಾಧ್ಯಕ್ಷ ಸಿಗಲಿಕ್ಕೆ ಆಗಿದೆ. ಬೇರೆ ಪಕ್ಷದಲ್ಲಿ ಕೊಡ್ಬೋದು. ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಅದು ನನಗೆ ಗುರುತಿಸಿ ನಮ್ಮ ಎಲ್ಲ ಮುಖಂಡರು ಕೂಡ ನನಗೆ ಒಂದು ದೊಡ್ಡ ಸಹಕಾರ ಕ್ಷೇತ್ರದ ರಾಜ್ಯಾಧ್ಯಕ್ಷನಾಗಿ ನನಗೆ ಕೆಪಿಸಿಸಿ ಭಾಗದಲ್ಲಿ ನನಗೆ ಕೊಟ್ಟಿದ್ದಕ್ಕೋಸ್ಕರ ಇಲ್ಲಿ ಪರಮ ಪೂಜ್ಯರು ನನಗೆ ಕಾಯಕ ಯೋಗಿ ಒಂದು ಸನ್ಮಾನ ಕಾರ್ಯಕ್ರಮ ಈ ಮಠದಲ್ಲಿ ಇಟ್ಕೊಂಡು ನನಗೆ ಬಹಳಷ್ಟು ತುಂಬಾ ಹೆಮ್ಮೆಯಾಗಿದೆ. ಅದಕ್ಕೆ ಪರಮ ಪೂಜ್ಯರ ಆಶೀರ್ವಾದದಿಂದ ಇದೇ ತರ ನಾನು ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಅಂತ ಹೇಳ್ತಾ ನನಗೆ ಈ ಪರಮ ಪೂಜ್ಯರು ನನಗೆ ಎರಡು ಮಾತಾಡಲಿಕ್ಕೆ